समाभासं रवितीर्थम्यवाग्रजं छायामार्ताण्डसंयुतं तं नमामि शनेश्वरम्। जय हनुमान ज्ञान गुण सागर जय कपीस तिहु लोक उजागर रामदूत अतुलित बलधामा अंजनी पुत्र पवन सुत नामा। ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ಹೋಗ್ತಾ ಇರೋದು ಕುಣಿಗಲ್ಗೆ. ಸೊ ಕುಣಿಗಲ್ ಒಂದು ಬೆಂಗಳೂರಿಂದ 80 ಕಿಲೋಮೀಟರ್ಸ್ ಆಗುತ್ತೆ. ಬೆಂಗಳೂರು ಟು ಮಂಗಳೂರು ಹೈವೇ ಬರುತ್ತಲ್ಲ, ಸೊ ಅದೇ ರೋಡ್ ಅಲ್ಲಿ ಬರೋದು. ಹಾರ್ಡ್ಲಿ 2 ಅವರ್ಸ್ ಆಗ್ಬೋದು ಬೆಂಗಳೂರಿಂದ. ಸೊ ಈ ಕುಣಿಗಲಲ್ಲಿ 161 ಫೀಟ್ ಎತ್ತರದ ಆಂಜನೇಯ ಸ್ಟ್ಯಾಚ್ಯೂ ಇದೆ. ಸೊ ಈ ಸ್ಟ್ಯಾಚ್ಯೂ, ಈ ರೆಕಾರ್ಡ್ ಆಲ್ರೆಡಿ ಗಿನ್ನಿಸ್ ಬುಕ್ ಅಲ್ಲಿ ಆಡ್ ಆಗಿದೆ ಅಂತೆ. ಆಮೇಲೆ 5 ಮುಖದಿದೆ. ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ, ಸೊ ನಾರ್ಮಲಿ 5 ಮುಖದ್ದು ಆಂಜನೇಯ ಎಲ್ಲೂ ನೋಡಕ್ ಸಿಗಲ್ಲ. ಆಮೇಲೆ 5 ಮುಖದ ಆಂಜನೇಯನು ತುಂಬಾ ನೋಡೋದು ಕಡಿಮೆ. ಸೊ ಒಂದ್ ಸ್ಟೋರಿ ಪ್ರಕಾರ ಇದು ಬರೋದು ಜಸ್ಟ್ ರಾಮಾಯಣದಲ್ಲಿ 1 ಸೆಗ್ಮೆಂಟ್ ಅಲ್ಲಿ ಅಷ್ಟೇ ಬರುತ್ತೆ. ರಾಮ ಲಕ್ಷ್ಮಣರೇನು ರಾವಣನ್ ಬ್ರದರ್ ಕಿಡ್ನಾಪ್ ಮಾಡ್ತಾರಲ್ವಾ, ಸೊ ಆಗ ಅವ್ರನ್ನ ಉಳಿಸೋಕಂತ ಈ 5 ಮುಖದ ಆಂಜನೇಯ ಆಗ ಪ್ರತ್ಯಕ್ಷರಾಗಿರ್ತಾರೆ. ಸೊ ಇದೊಂದು ಸೆಗ್ಮೆಂಟ್ ಅಲ್ಲಿ ಅಷ್ಟೇ ಬರೋದು ರಾಮಾಯಣದಲ್ಲಿ. ತುಂಬಾ ಕಡಿಮೆ 5 ಫೇಸಸ್ ಆಂಜನೇಯ ನೋಡಕ್ ಸಿಗೋದು. ನೋಡ್ಕೊಂಡು ಮುಂದೆ ಎಲ್ಲ ಮಾತಾಡೋಣ. ಈ 161 ಫೀಟ್ ಆಂಜನೇಯನ ಪ್ರತಿಷ್ಠಾಪಿಸಿದವರು ಇಲ್ಲ ನೋಡ್ತಾ ಇದೀವಲ್ವಾ, ಈ ಧನಂಜಯ ಗುರುಜಿ ಅವರು. ಇನಾಗ್ರೇಟ್ ಆಗಿದ್ದು 2022ದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ದಲ್ಲ CM, ಸೊ ಅವಾಗ ಇನಾಗ್ರೇಟ್ ಆಗಿತ್ತು. ಇದೇನು ರೆಡಿ ಆಗಿತ್ತಲ್ಲ, ಸೊ ಆಂಜನೇಯ ಸ್ಟ್ಯಾಚ್ಯೂ ರೆಡಿ ಆಗೋಕ್ಕೆ ಆಲ್ಮೋಸ್ಟ್ ಒಂದು 8 ಇಯರ್ಸ್ ಬೇಕಾಯ್ತು. ಸೊ 8 ಇಯರ್ಸ್ ಬೇಕಾಯ್ತು ಇದು ಪಂಚಮುಖಿ ಆಂಜನೇಯ ರೆಡಿ ಆಗುತ್ತೆ. ಒಳಗಡೆ ನಾವು ಹಿಂಗೆ ಬಂದಾಗ ಆಂಜನೇಯ ಟೆಂಪಲ್ ಹಿಂದುಗಡೆ ಶನಿದೇವರ ಟೆಂಪಲ್ ಇದೆ. ಶನಿದೇವರ ಟೆಂಪಲ್ ಒಳಗಡೆ ಬಂದಾಗ ಎಲ್ಲ ನವಗ್ರಹಗಳು ಒಂದೊಂದು ಗ್ರಹದ್ದು ಒಂದೊಂದು ದೇವಸ್ಥಾನ ಮಾಡಿದ್ದಾರೆ. ಬುಧ, ಶುಕ್ರ, ಗುರು, ಮಂಗಳ. ಇವಾಗ ಶನಿದೇವರ ದರ್ಶನ ಮುಗಿಸ್ಕೊಂಡು ನಾವು ಆಂಜನೇಯ ದರ್ಶನ ಮಾಡ್ತಾ ಇದೀವಿ. ಇಲ್ಲಿ ಫಸ್ಟ್ ಇಲ್ಲಿ ಶನಿದೇವರ ದರ್ಶನ ಮಾಡ್ಕೊಂಡು ಆಂಜನೇಯ ಹೋಗ್ಬೇಕು. ವೇ ಅದೇ ತರ ಇದೆ, ಡೈರೆಕ್ಟ್ ಆಗಿ ನಾವು ಆಂಜನೇಯ ದರ್ಶನ ಮಾಡಕ್ ಆಗಲ್ಲ. ಸೊ ಹೋಗೋಣ ಈಗ ಒಳಗಡೆ. ಇವಾಗ ನೋಡ್ತಾ ಇರೋದು ಇದು ಆಂಜನೇಯ ದಂಪತಿ ಮಂದಿರ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಆಕ್ಚುಲಿ ಆಂಜನೇಯ ದಂಪತಿ ಮಂದಿರನ. ಸೊ ಸೂರ್ಯದೇವನ ಮಗಳಾದ ಸ್ವರ್ಚಲಾ ದೇವಿ ಅವ್ರ ಜೊತೆಗೆ ಇವ್ರದ್ದು ವಿವಾಹ ಆಗಿದೆ, ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಶನಿ ದೇವಸ್ಥಾನ ಇಂದಾನೆ ಇಲ್ಲಿ ಆಂಜನೇಯ ದರ್ಶನಕ್ಕೆ ದಾರಿ ಅಂತ ಇದೆ. ಸೊ ಅಲ್ಲಿಂದಾನೆ ನಾವು ಹೋಗ್ತಾ ಇದೀವಿ ಇವಾಗ ಒಳಗಡೆ. ಈ ಟೆಂಪಲ್ ಅಲ್ಲಿ ಒಳಗಡೆ ಯಾವ ಟ್ರೆಡಿಷನಲ್ ಸ್ಟೋನ್ಸ್ ಅಲ್ಲ, ಇದು ಕಂಪ್ಲೀಟ್ ಮಾಡರ್ನ್ ಆರ್ಕಿಟೆಕ್ಚರ್ ಫಾಲೋ ಮಾಡುತ್ತೆ. ನಾವು ಹೇಳ್ತಾ ಇದ್ವಲ್ಲ ಟೆಂಪಲ್ ಬಿಡೋಕೆ 8 ಇಯರ್ಸ್ ಬೇಕಂತ. ಸೊ 8 ವರ್ಷದ ಏನೇನಿದೆ ಅಲ್ಲ ಹಾಕಿದ್ದಾರೆ ನೋಡಿ, ವಾಲ್ ಆಫ್ ಫೇಮ್ ತರ ಹಾಕಿದ್ದಾರೆ. 2014 ಸ್ಟಾರ್ಟ್ ಆಗಿದ್ದು. ಸೊ ಅವಾಗ 50 ಜನ ತಮಿಳ್ನಾಡದವ್ರು ಕರ್ಕೊಂಡ್ಬಂದಿತ್ತು. 50 ಜನ ತಮಿಳ್ನಾಡು ಶಿಕ್ಷಕರನ್ನ ಕರ್ಕೊಂಡ್ಬಂದು ಸ್ಟಾರ್ಟ್ ಮಾಡಿದ್ರಂತೆ. ಅವರೊಂದು ಆಲ್ಮೋಸ್ಟ್ ಒಂದು 8 ವರ್ಷ ಶಿಕ್ಷಕರನ್ನು ದುಡಿದಿದ್ದಾರೆ. ಶಿಕ್ಷಕರನ್ನು 8 ವರ್ಷ ಕಟ್ಟೋ ಪ್ರೊಸೆಸ್ ಏನಿದೆ ಅಲ್ಲ, ಇದು 8 ವರ್ಷ ತೊಗೊಂಡಿದೆ. 8 ವರ್ಷ ಆದ ತಕ್ಷಣ ಆಮೇಲೆ ಇದೇನು 161 ಫೀಟ್ ಅಡಿ ಎತ್ತರದ ನೋಡ್ತಾ ಇದೀವಲ್ಲ ಆಂಜನೇಯ, ಅವಾಗ ರೆಡಿ ಆಗಿದೆ.
8 ವರ್ಷದ ಹಾರ್ಡ್ ವರ್ಕ್ ಇದರಲ್ಲಿ. ಸೊ ಇದು ಟೋಟಲ್ಲು 50 ಅಡಿ ಭೂಮಿಯಿಂದ ಒಳಗಡೆ ಇದೆ ಅಂತೆ. ಅದಾದ್ಮೇಲೆ ಈ ಕಟ್ಟಕ್ಕೆ ಆಂಜನೇಯ ಸ್ಟ್ಯಾಚು ಕಟ್ಟಕ್ಕೆ ಅಷ್ಟೇ ಅರೌಂಡ್ 85,000 ಸಿಮೆಂಟ್ ಚೀಲ ಬಸಿದ್ದಾರೆ. ಆಮೇಲೆ ಅದಕ್ಕೆ ಕಬ್ನ ಲಾರಿ ಮರಳು ಬೇಕಾದ್ರೆ ಅದ್ರ ಲೆಕ್ಕನೇ ಇಲ್ಲ. ಮೂರ್ತಿ ನೋಡಕ್ಕೆ ಆಕ್ಚುಲಿ ಇಲ್ಲಿಂದ ಹೋಗ್ಬೇಕು, ಒಳಗಡೆ ಇರಲ್ಲ. ಒಳಗಡೆ ಇನಿಷಿಯಲ್ ಮೂಲ ಟೆಂಪಲ್ ಅಲ್ಲಿ ಅದು ಬೇರೆ ಮೂರ್ತಿ ಆಂಜನೇಯ ಇತ್ತು. ಒರಿಜಿನಲ್ 161 ಫೀಟ್ ಇದೆಯಲ್ಲ ಅದನ್ನ ನೋಡಕ್ಕೆ ಇಲ್ಲಿ ಮೇಲೆ ಹೋಗ್ಬೇಕು. ಮೇಲ್ಗಡೆ ಹೋಗಕ್ಕೆ 10 ರೂಪಾಯಿ ಟಿಕೆಟ್ ಚಾರ್ಜಸ್ ಇದೆ ಒಬ್ರಿಗೆ. ಎಂಟ್ರೆನ್ಸ್ ಇಂದ ಸ್ವಲ್ಪ ಮುಂದೆ ಬಂದ ತಕ್ಷಣ ನಮ್ಗೆ ದಾಸೋಹ ಮಂಟಪ ಸಿಗುತ್ತೆ. ಇದಾಗಿತ್ತು ಗೈಸ್ ಇವತ್ತಿನ ನಮ್ಮ ಬ್ಲಾಗ್ ಅಟ್ ಕುಣಿಗಲ್ ಪಂಚಮುಖಿ ಆಂಜನೇಯ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಡು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.